ಈ ದಿನ ನಮ್ಮ ಅಧ್ಯಯನಕ್ಕಾಗಿ ವಿಮೋಚನ ಕಾಂಡ 30ನೇ ಅಧ್ಯಾಯ 1ರಿಂದ 10ನೇ ವಚನದವರೆಗೆ ಓದಿಕೊಂಡು ನಮ್ಮ ಅಧ್ಯಯನವನ್ನು ಪ್ರಾರಂಭ ಮಾಡೋಣ. ಮತ್ತು ನೀನು ಧೂಪ ಸುಡುವ ವೇದಿಯನ್ನು ಮಾಡಬೇಕು, ಶಿಟ್ಟಿ ಮರದಿಂದ ಅದನ್ನು ಮಾಡಬೇಕು. ಅದರ ಉದ್ದ 1 ಮೊಳ, ಅಗಲ 1 ಮೊಳ, ಅದರ ಎತ್ತರ 2 ಮೊಳ ಇದ್ದು ಅದು ಚಚೌಕವಾಗಿರಬೇಕು. ಅದಕ್ಕೆ ಕೊಂಬುಗಳನ್ನು ಅದರಿಂದಲೇ ಮಾಡಬೇಕು. ಅದರ ಮೇಲ್ಭಾಗವನ್ನು ಸುತ್ತಲಿನ ಭಾಗಗಳನ್ನು ಕೊಂಬುಗಳನ್ನು ಶುದ್ಧ ಬಂಗಾರದಿಂದ ಹೊದಿಸಿ ಅದರ ಸುತ್ತಲೂ ಬಂಗಾರದ ಗೋಟನ್ನು ಮಾಡಬೇಕು. ಮತ್ತು ಅದರ ಗೋಟಿನ ಕೆಳಗೆ 2 ಪಕ್ಕೆಗಳ 2 ಪಕ್ಕಗಳ 2 ಮೂಲೆಗಳಲ್ಲಿ 2 ಬಂಗಾರದ ಬಳೆಗಳನ್ನು ಮಾಡಬೇಕು. ಇವುಗಳನ್ನು ಹೊರುವುದಕ್ಕಾಗಿ ಅವುಗಳಲ್ಲಿ ಸಿಕ್ಕಿಸಬೇಕು. ಆ ಕೋಲುಗಳನ್ನು ಶಿಟ್ಟಿ ಮರದಿಂದ ಮಾಡಿ ಅವುಗಳನ್ನು ಬಂಗಾರದಿಂದ ಹೊದಿಸಬೇಕು. ಅದನ್ನು ಶಾಸನವಿದ್ದ ಮಂಜೂಷದ ಮುಂದೆ ಇರುವ ತೆರೆಯ ಮುಂದೆಯೂ ನಾನು ನಿನ್ನನ್ನು ಸಂಧಿಸುವ ಸ್ಥಳದಲ್ಲಿ ಇರುವ ಮಂಜೂಷದ ಮೇಲಿನ ಕರುಣಾಸನದ ಮುಂದೆಯೂ ಇಡಬೇಕು. ಮತ್ತು ಪ್ರತಿದಿನ ಬೆಳಗ್ಗೆ ಅದರ ಮೇಲೆ ಆರೋನನ ಪರಿಮಳ ಧೂಪವನ್ನು ಸುಡಬೇಕು. ದೀಪಗಳನ್ನು ಸಿದ್ಧ ಮಾಡುವಾಗ ಧೂಪವನ್ನು ಸುಡಬೇಕು. ಮತ್ತು ಆರೋನನು ಸಾಯಂಕಾಲ ದೀಪಗಳನ್ನು ಅಂಟಿಸುವ ಸಮಯದಲ್ಲಿ ಧೂಪವೇದಿಯ ಮೇಲೆ ಧೂಪವನ್ನು ಸುಡಬೇಕು. ಅದೇ ನಿಮ್ಮ ಸಂತತಿಯವರಿಗೆ ಕರ್ತನ ಮುಂದೆ ಅರ್ಪಿಸಬೇಕಾದ ನಿತ್ಯವಾದ ಧೂಪವು. ನೀವು ಅದರ ಮೇಲೆ ಬೇರೆ ಧೂಪಗಳನ್ನಾಗಲಿ ದಹನ ಬಲಿಗಳನ್ನಾಗಲಿ ಆಹಾರ ಅರ್ಪಣೆಗಳನ್ನಾಗಲಿ ಅರ್ಪಿಸಬಾರದು, ಇಲ್ಲವೇ ಪಾನಾರ್ಪಣೆಯನ್ನು ಅದರ ಮೇಲೆ ಒಯ್ಯಬಾರದು. ಮತ್ತು ಆರೋನನು ಅದರ ಕೊಂಬುಗಳಿಗೆ ವರುಷಕ್ಕೆ 1 ಸಾರಿ ಪ್ರಾಯಶ್ಚಿತ್ತದ ಬಲಿ ರಕ್ತದಿಂದ ಪ್ರಾಯಶ್ಚಿತ್ತ ಮಾಡಬೇಕು. ವರುಷಕ್ಕೊಂದು ಸಾರಿ ನಿಮ್ಮ ಸಂತತಿಗಳಿಗೆಲ್ಲ ಅದನ್ನು ಮಾಡಬೇಕು. ಅದು ಕರ್ತನಿಗೆ ಅತಿ ಪರಿಶುದ್ಧವಾದದ್ದು ಅಂದನು. ಪ್ರಾರ್ಥನೆ ಮಾಡೋಣ. ನಿತ್ಯ ಸ್ತುತಿಗೆ ಯೋಗ್ಯನಾದ ನಮ್ಮ ಜೀವ ಸ್ವರೂಪನಾದ ತಂದೆಯೇ ದೇವರೇ, ನಿನ್ನ ಪರಿಶುದ್ಧ ನಾಮವನ್ನು ಕೊಂಡಾಡಿ ನಾವು ಸ್ತುತಿಸ್ತೇವೆ. ನೀನು ಸ್ತೋತ್ರ ಹೊಂದಲು ಯೋಗ್ಯನಾದ ದೇವರಾಗಿದ್ದರಿಂದ ನಿನ್ನನ್ನು ಕೊಂಡಾಡ್ತೇವೆ. ನಮ್ಮ ಕರ್ತನೆ, ನಾವೀಗ ಧ್ಯಾನ ಮಾಡಲಿರುವ ಈ ಸಂದೇಶವು ನಮ್ಮ ಪ್ರತಿಯೊಂದು ಹೃದಯಗಳಿಗೆ ಬೇಕಾದ ಆತ್ಮೀಯ ಆಹಾರವನ್ನು ಕೊಟ್ಟು ನಾವು ಅದರಲ್ಲಿ ಬಲಗೊಂಡು ಮುಂದೆ ಸಾಗುವಂಥ ಕೃಪೆಯನ್ನು ನೀನು ಕೊಡು ಎಂದು ನಿನ್ನನ್ನು ಬೇಡ್ತೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ದೀನತೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೇನ್. ನಾವು ಈಗಾಗಲೇ ಓದಿಕೊಂಡಂಥ ಈ 10 ವಚನಗಳಲ್ಲಿ ನಾವು ಬಹಳ ಅದ್ಭುತವಾದ ಸಂಗತಿಗಳನ್ನು ನಮ್ಮ ಆತ್ಮೀಯ ಜೀವನಕ್ಕೆ ಕರ್ತನಾದ ದೇವರು ಬರೆಸಿಟ್ಟದಕ್ಕಾಗಿ ನಾವು ದೇವರನ್ನು ಕೊಂಡಾಡೋಣ. ಅದು ಈ ಧೂಪವೇದಿ ಏನಿದೆಯಲ್ಲ, ಅದು 1 ಅಡಿ ಅಗಲ, 1 ಅಡಿ ಉದ್ದ, 2 ಅಡಿ ಎತ್ತರವಾಗಿ ಇರಬೇಕು ಎಂಬುದಾಗಿ. ಎರಡನೇದಾಗಿ 4 ಮೂಲೆಗಳಲ್ಲಿ 4 ಕೊಂಬುಗಳಿದ್ದವು ಇರಬೇಕು ಎಂಬುದಾಗಿ. ಮೂರನೇದಾಗಿ ಬಂಗಾರದ ಕಿರೀಟಗಳು ಅದರಲ್ಲಿ ಅದರ ಸುತ್ತಲೂ ಇದ್ದವು ಎಂಬುದಾಗಿ. ಈ ಮುಂತಾದ ವಿಷಯಗಳನ್ನು ನಾವು ದೇವರ ವಾಕ್ಯದಿಂದ ಆಲೋಚನೆ ಮಾಡಿ ಇದರಿಂದ ನಾವು ಆತ್ಮೀಕರಿಸಿ ತಿಳುಕೊಂಡು ದೇವರನ್ನು ಘನಪಡಿಸುವಂತೆ ನಮ್ಮ ಕರ್ತನಾದ ದೇವರು ತಾನೇ ನಮ್ಮೆಲ್ಲರಿಗೆ ತನ್ನ ಕೃಪೆಯನ್ನು ಕೊಡಲಿ ಎಂದು ನಾನು ಆತನನ್ನು ಬೇಡುತ್ತೇವೆ. ನಾವು ಒಂದೊಂದಾಗಿ ಇದರ ಯಾವ್ಯಾವುದಕ್ಕೆ ಗುರುತಾಗಿದೆ ಎಂಬುದಾಗಿ ನೋಡುವಂತೆ ದೇವರ ಆತ್ಮನು ನಮಗೆ ಸಹಾಯ ಮಾಡಲಿ. 4 ಮೂಲೆಗಳಲ್ಲಿರುವ ಕೊಂಬು ಎಂಬುದಾಗಿ ನಾವು ನೋಡ್ತೇವೆ. ಈ ಕೊಂಬನ್ನು ಯಜ್ಞವೇದಿಯ ಮೇಲೆಯೂ ನಾವು ನೋಡುತ್ತೇವೆ. ದೇವರು ಮೋಶೆಗೆ ಆಜ್ಞಾಪಿಸಿದ ಹಾಗೆ ಅವನು ಮಾಡಿದ್ದನ್ನು ನಾವು ನೋಡುತ್ತೇವೆ. ಅಂಗಳದಲ್ಲಿರುವ ಯಜ್ಞವೇದಿಯು ಯಾವ ಮನುಷ್ಯನಾದರೂ ಯಾವ ಸಮಯದಲ್ಲಾದರೂ ಅವನು ಬರಬಹುದು. ನಾವು ಕಳೆದ ಸಾರಿ ಆಲೋಚನೆ ಮಾಡಿಕೊಂಡಿದ್ದೇವೆ. ಅಪರಾಧಿಯಾಗಿದ್ದರೆ ಅವನು ಕೈತಪ್ಪಿ ಯಾರನ್ನಾದರೂ ಸಾಯಿಸಿದ್ದರೆ ಅವನು ಓಡಿ ಹೋಗಿ ಈ ಕೊಂಬನ್ನು ಹಿಡ್ಕೊಂಡಿದ್ದೇ ಆಗಿದ್ದರೆ ಯಾಜಕನು ಬಂದು ಅವನನ್ನು ಬಿಡಿಸಿ ತನ್ನ ಮನೆಯೊಳಗೆ ಕರಕೊಂಡು ಹೋಗಿ ಅದರ ವ್ಯಾಜ್ಯ ಮುಗಿಯುವವರೆಗೆ ಯಾಜಕನ ಮನೆಯಲ್ಲಿ ಇರುತ್ತಿದ್ದನು ಎಂಬುದಾಗಿ. ಮತ್ತೆ ನಾವು ಪರಿಶುದ್ಧ ಸ್ಥಳದಲ್ಲಿ
ಧೂಪವೇದಿಯನ್ನು ನಾವು ನೋಡುತ್ತೇವೆ. ಇದು ಯಜ್ಞವೇದಿ, ಅದು ಧೂಪವೇದಿ. ಯಾವಾಗ ಒಬ್ಬ ಮನುಷ್ಯ ಯಜ್ಞವೇದಿಯ ಬಳಿಗೆ ಬಂದು ತನ್ನ ಅಪರಾಧದ ನಿಮಿತ್ತವಾಗಿ ಬಲಿಯನ್ನು ಕೊಟ್ಟು ಅವನ ಪಾಪಕ್ಕಾಗಿ ಪ್ರಾಯಶ್ಚಿತ್ತವನ್ನು ಕೊಟ್ಟಾದ ಮೇಲೆ ಅವನು ಮಾಡಿದ ಅಪರಾಧಗಳಿಂದ ಅವನು ಪೂರ್ಣವಾಗಿ ಬಿಡುಗಡೆ ಹೊಂದಿದವನು ಆಗಿದ್ದಾನೆ. ಈ ಕಾರಣದಿಂದ ನಾವು ದೇವರ ವಾಕ್ಯದಲ್ಲಿ ನೋಡುವ ಪ್ರಕಾರ ಏನಾಯಿತು ಅಂತಂದರೆ, ಅವರು ಯಾವಾಗ ಯಜ್ಞವೇದಿಗೆ ಬಂದು ಅವನು ತನ್ನ ಅಪರಾಧಗಳನ್ನು ಕ್ಷಮಾಪಣೆ ಹೊಂದಿಕೊಳ್ಳುತ್ತಾನೋ, ಅದಾದ ಮೇಲೆ ಈಗ ನಾವು ಪರಿಶುದ್ಧ ಸ್ಥಳದಲ್ಲಿ 3 ಸಂಗತಿಗಳನ್ನು ಕಾಣುತ್ತೇವೆ. ಮೊದಲು ಸಮ್ಮುಖದ ರೊಟ್ಟಿ ಮತ್ತು ದೀಪಸ್ತಂಭ, ಮೂರನೇದಾಗಿ ಇವೆರಡರ ಮಧ್ಯದಲ್ಲಿ ಧೂಪವೇದಿಯನ್ನು ನಾವು ಕಾಣುತ್ತೇವೆ. ಇವು 3ರ ಮಧ್ಯದಲ್ಲಿ ಮೊದಲನೇದಾಗಿ ನಾವು ದೀಪಸ್ತಂಭವನ್ನು ನೋಡಿದಾಗ ನಾವು ಲೋಕಕ್ಕೆ ಬೆಳಕಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಬಹು ಸ್ಪಷ್ಟವಾಗಿ ಹೇಳ್ತದೆ. ಇದರಲ್ಲಿ ಎಡಗಡೆಗೆ ನಾವು ನೋಡಿದಾಗ ಅಲ್ಲಿ ಸಮ್ಮುಖದ ರೊಟ್ಟಿಯನ್ನು ನಾವು ನೋಡುತ್ತೇವೆ. ಕಳೆದ ಸಾರಿ ಇದರ ವಿಷಯದಲ್ಲಿ ಹಲವಾರು ಸಂಗತಿಗಳನ್ನು ಆಲೋಚನೆ ಮಾಡಿಕೊಂಡೆವು. ನಾವು ಹೊಸ ಒಡಂಬಡಿಕೆಗೆ ಬರುವಾಗ ಈ ರೊಟ್ಟಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ. ಹಾಗಾದರೆ ನಾವು ಒಳಗೆ ಹೋದ ಮೇಲೆ ಮೊದಲನೇದಾಗಿ ಬೆಳಕನ್ನು, ಈ ಬೆಳಕು ಇದು ತಾತ್ಕಾಲಿಕವಾಗಿ ಉರಿಯುತ್ತಾ ಇತ್ತು. ಆದರೆ ಪರಲೋಕಕ್ಕೆ ಹೋದ ಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ನೀತಿಯ ಸೂರ್ಯನಾಗಿ ಆ ಪರಲೋಕ ಎಲ್ಲವನ್ನು ಆತನು ಬೆಳಕನ್ನು ಕೊಡುವಂಥವನು ಆಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಈಗ ಮಧ್ಯದ ಧೂಪವೇದಿಗೆ ನಾವು ಬಂದಾಗ ಆ ಕೊಂಬುಗಳನ್ನು ನೋಡುವುದಾಗಿದ್ದರೆ ಇವುಗಳು ಬಲವನ್ನು ತೋರಿಸುವಂಥದ್ದು ಆಗಿದೆ. ಇದರಲ್ಲಿ ಅಂಗಳದಲ್ಲಿ ಯಜ್ಞವೇದಿಯ ಮೇಲಿರುವ ಕೊಂಬು ಬಲವನ್ನು ತೋರಿಸುವುದು ಮಾತ್ರವಲ್ಲದೆ ಒಂದು ಪಾಪಿಗೆ ಅಥವಾ ಅಕಸ್ಮಾತ್ತಾಗಿ ಅಪರಾಧ ಅವನಿಗೆ ಬಿಡುಗಡೆ ಮತ್ತು ಬಲವನ್ನು ಕೊಡುವಂಥದ್ದು ಆಗಿದೆ. ಆದ್ದರಿಂದ ಇದರಲ್ಲಿ ನಾವು ಧೂಪವೇದಿಯ ಮೇಲಿರುವಂಥ ಈ ಒಂದು ಕೊಂಬುಗಳನ್ನು ನೋಡುವಾಗ ಇದು ಬರೀ ಬಲವನ್ನು ಸೂಚಿಸುವಂಥದ್ದು ಆಗಿದೆ. ಇದನ್ನು ನಾವು ಸ್ವಲ್ಪ ಆತ್ಮೀಕರಿಸಿ ಆಲೋಚನೆ ಮಾಡಿದ್ದೇ ಆಗಿದ್ದರೆ ಈ ಕೊಂಬು ನಮ್ಮ ಪ್ರಾರ್ಥನೆಯ ಬಲವಾಗಿದೆ ಎಂಬುದಾಗಿ ನಾವು ಒಂದು ಸಂಗೀತ ಹೀಗೆ ನೋಡ್ತೇವೆ, ಪ್ರಾರ್ಥನೆಯ ಭಕ್ತನ ಬಲವು ದೊಡ್ಡ ಬಲವು ಎಂಬುದಾಗಿ. ಹಾಗಾದರೆ ಪ್ರಾರ್ಥನೆ ಅನ್ನುವಂಥದ್ದು ವಿಶ್ವಾಸಿಗಳಾದ ನಮ್ಮ ಜೀವನದಲ್ಲಿ ಅತಿ ಅವಶ್ಯವಾಗಿ ಬೇಕಾಗಿದೆ. ಪ್ರಾರ್ಥನೆ ಇಲ್ಲದೆ ನಾವು ಏನನ್ನೂ ಮಾಡುವುದಕ್ಕೆ ನಮ್ಮಿಂದ ಖಂಡಿತವಾಗಿಯೂ ಸಾಧ್ಯವೇ ಇಲ್ಲ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ಪ್ರಾರ್ಥನೆಯ ಜೀವನ ಹೇಗಿದೆ ನಮ್ಮದು? ನಾವು ಅನೇಕ ಸಾರಿ ಅಲಕ್ಷ್ಯ ಮಾಡುವಂಥ ವಿಷಯ ದೇವರ ವಾಕ್ಯವನ್ನು ಓದುವುದಾಗಲಿ ಇಲ್ಲವೇ ಪ್ರಾರ್ಥನೆ ಮಾಡುವುದಾಗಲಿ ವಿಶ್ವಾಸಿಗಳ ಜೀವನದಲ್ಲಿ ಅತಿ ಅಲಕ್ಷ್ಯವಾದಂಥ ವಿಷಯವಾಗಿದೆ. ಆದ್ದರಿಂದ ನಾವು ಪ್ರಾರ್ಥನೆ ಎಡಬಿಡದೆ ಯಾವಾಗಲೂ ಕರ್ತನ ಸನ್ನಿಧಿಯಲ್ಲಿ ಮಾಡಬೇಕಾಗಿದೆ. ಇದರಲ್ಲಿ ನಾವು ನೋಡುವಾಗ ಈ ಪ್ರಾರ್ಥನೆಯಲ್ಲಿದ್ದ ಬಲ ಏನೆಂದು ನೋಡುವುದಾಗಿದ್ದರೆ, ಅಪೊಸ್ತಲ ಕಾರ್ಯ 12ನೇ ಅಧ್ಯಾಯ 5 ಮತ್ತು 7ನೇ ವಚನವನ್ನು ಓದಿಕೊಳ್ಳೋಣ. ಪೇತ್ರನು ಸೆರೆಯಲ್ಲಿದ್ದಾಗ ಸಭೆಯವರು ಅವನಿಗಾಗಿ ದೇವರಿಗೆ ಎಡಬಿಡದೆ ಪ್ರಾರ್ಥಿಸುತ್ತಿದ್ದರು. ಆಗ ಇಗೋ, ಕರ್ತನ ದೂತನು ಪೇತ್ರನ ಬಳಿಗೆ ಬಂದಾಗ ಅವನಿದ್ದ ಸೆರೆಮನೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನ ಪಕ್ಕೆಯನ್ನು ತಟ್ಟಿ ಎಬ್ಬಿಸಿ, ತಟ್ಟನೆ ಏಳು ಅಂದನು. ಆಗ ಅವನ ಕೈಗಳಿಂದ ಸರಪಣಿಗಳು ಕಳಚಿ ಬಿದ್ದವು. ಇಲ್ಲಿ ನಾವು ನೋಡುವಾಗ ಹಿಂದಿನ ಈ ವಚನದಲ್ಲಿ ಪೇತ್ರನನ್ನು ಸೆರೆಗೆ ಹಾಕಿದ್ದರ ಉದ್ದೇಶವೇನಾಗಿತ್ತು ಅಂತಂದ್ರೆ, ಅವನನ್ನು ಮಾರನೇ ದಿನ ಕೊಲ್ಲಬೇಕೆಂಬ ಉದ್ದೇಶದಿಂದ ಅವನನ್ನು ಸೆರೆಮನೆಗೆ ಹಾಕಿದರು.
ಈ ವಿಷಯ ಸಭೆಯವರಿಗೆ ಗೊತ್ತಾದ ಮೇಲೆ ಸಭೆಯವರು ಮೌನವಾಗಿ ಕೂತ್ಕೊಳ್ಳದೆ ಇಲ್ಲವೇ ಗೋಳಾಡದೆ ಅವರು ಮಾಡಿದ್ದು ಏನು ಅಂತಂದರೆ, ಕರ್ತನ ಸನ್ನಿಧಿಯಲ್ಲಿ ನಾವು ಬೈಬಲ್ ಈಗಲೇ ಓದಿಕೊಂಡ ವಚನದಲ್ಲಿ ಏನು ನೋಡ್ತೇವೆ ಅಂತಂದರೆ, ಅವರು ಎಡೆಬಿಡದೆ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದ್ದನ್ನು ನಾವು ನೋಡುತ್ತೇವೆ. ಹಾಗಾದರೆ ನಾವು ಎಡೆಬಿಡದೆ ಅಂದರೆ ಅರ್ಥ ಸ್ವಲ್ಪವೂ ವಿರಾಮವನ್ನು ಕೊಡದೆ ಯಾವಾಗಲೂ ನಾವು ಮನಸ್ಸಿನಲ್ಲಿ ಕರ್ತನಿಗೆ ಪ್ರಾರ್ಥನೆ ಮಾಡಬೇಕಾದದ್ದು ಎಂಬುದಾಗಿ ಇದು ನಮಗೆ ತೋರಿಸುವಂಥದ್ದಾಗಿದೆ. ಹಾಗಾದರೆ ಈ ಜನರು ವಿಶ್ವಾಸಿಗಳು ಪ್ರಾರ್ಥನೆ ಮಾಡಿದ್ದರಿಂದ ಪೇತ್ರನ ಕೈಯಲ್ಲಿದ್ದ ಬೇಡಿಗಳು ಕಳಚಿದ್ದು ಮಾತ್ರವಲ್ಲದೆ ಸೆರೆಮನೆಯ ಬಾಗಿಲು ಕೂಡ ತೆರೆಯುವಂತೆ ಮಾಡಿದ್ದನ್ನು ನಾವು ಈ ವಚನಗಳಲ್ಲಿ ನೋಡ್ತೇವೆ. ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ಪ್ರಾರ್ಥನೆ ಮಾಡಿದಾಗ ಅದರಲ್ಲಿರುವಂಥ ಅದ್ಭುತವಾದ ಶಕ್ತಿ ನಮ್ಮ ಜೀವನದಲ್ಲಿ ನಮಗೆ ಏನು ಕಾರ್ಯಗಳು ಆಗಬೇಕೋ ಅವುಗಳನ್ನು ಈ ಪ್ರಾರ್ಥನೆಯ ಶಕ್ತಿ ನಮಗೆ ನಡೆಸುವಂಥದ್ದು ಆಗಿದೆ. ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಪೌಲ ಸೀಲರು ಸೆರೆಮನೆಯಲ್ಲಿದ್ದಾಗ ಅಪೊಸ್ತಲ ಕಾರ್ಯ 16ನೇ ಅಧ್ಯಾಯದ 25ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು, ಸೆರೆಯಲ್ಲಿದ್ದವರು ಅವುಗಳನ್ನು ಕೇಳುತ್ತಿದ್ದರು. ಇಲ್ಲಿ ನಾವು ನೋಡುವಾಗ ಪೌಲ ಸೀಲರನ್ನು ಅವ್ರನ್ನ ಸುಮ್ಮನೆ ತಗೊಂಡು ಹೋಗಿ ಅವ್ರಿಗೆ ಕೊಳಗಳನ್ನು ಹಾಕಿ ಇಟ್ಟಿದ್ದಿಲ್ಲ. ಅವರಿಬ್ಬರನ್ನು ಬಾರ್ಕೋಲ್ನಿಂದ ಚೆನ್ನಾಗಿ ಹೊಡೆದು ಮೈ ತುಂಬ ಗಾಯಗಳಾಗಿ ಅವರನ್ನು ಸೆರೆಮನೆಯಲ್ಲಿ ಇಟ್ಟದ್ದನ್ನು ನಾವು ವಾಕ್ಯದಲ್ಲಿ ನೋಡ್ತೇವೆ. ಆದರೆ ಅವರ ಬಾಯಿಂದ ಯಾವ ಥರವಾದಂಥ ಪಶ್ಚಾತ್ತಾಪದ ಮಾತು ನಾವು ಇದನ್ನು ಇನ್ನು ಮೇಲೆ ಮಾಡೋದು ಬೇಡ, ಯಾಕೆ ನಮ್ಮ ಜೀವಕ್ಕೆ ಹಾನಿ ತಂದುಕೊಳ್ಳಬೇಕು ಅನ್ನುವಂಥ ಯಾವ ಮಾತುಗಳು ಅವರ ಬಾಯಲ್ಲಿ ಬರಲಿಲ್ಲ. ಅವರು ಸೆರೆಮನೆಯಲ್ಲಿ ಕೂತಾಗ ನಿದ್ರೆ ಮಾಡದೆ, ಚಿಂತೆ ಮಾಡದೆ, ನೋವಿನಿಂದ ಅಯ್ಯೋ ಅಯ್ಯೋ ಅಂತ ನೆರಳಾಡದೆ ಅವರು ದೇವರಿಗೆ ಸ್ತುತಿ ಪದವನ್ನು ಹಾಡಿದ್ದನ್ನು ನಾವು ವಾಕ್ಯದಲ್ಲಿ ನೋಡ್ತೇವೆ. ಹಾಗಾದರೆ ದೇವರನ್ನು ಯಾವುದಕ್ಕಾಗಿ ಕೊಂಡಾಡಿದ್ರು? ಕೆಲವರೆಲ್ಲ ಕೃತಜ್ಞತೆ ಕೂಟ ಇಟ್ಕೊಳ್ತಾರೆ. ಗಂಡು ಮಗು ಹುಟ್ಟಿದಾಗ ಕೃತಜ್ಞತೆ ಕೂಟ ಇಟ್ಕೊಳ್ತಾರೆ. ಪ್ರಮೋಷನ್ ಸಿಕ್ಕಾಗ ಕೃತಜ್ಞತೆ ಕೂಟ ಇಟ್ಕೊಳ್ತಾರೆ. ಒಬ್ಬರಿಗೆ ರೋಗ ವಾಸಿ ಆಯಿತು ಅಂದರೆ ಈ ಕೂಟಗಳನ್ನು ಇಟ್ಟುಕೊಳ್ಳುವಂಥದ್ದು ವಾಡಿಕೆಯಾಗಿದೆ. ಈ ಸಂತೋಷದ ದಿನಗಳಲ್ಲಿ ಕೃತಜ್ಞತೆ. ನಮ್ಮ ಯೋಬನು ಹೀಗೆ ಹೇಳ್ತಾನೇನಂತಂದರೆ, ಅವನು ಆಸ್ತಿ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನೂ ಕಳ್ಕೊಂಡಾಗ ಅವನ ಬಾಯಿಂದ ಬಂದದ್ದು ಏನು ಅಂತಂದರೆ, ಕರ್ತನು ಕೊಟ್ಟನು, ಕರ್ತನು ತೆಗೆದುಕೊಂಡನು, ಆತನ ನಾಮಕ್ಕೆ ಸ್ತೋತ್ರ ಎಂದು ದೇವರನ್ನು ಯೋಬನು ಕೊಂಡಾಡಿದ. ಇದರಲ್ಲಿ ಪೌಲ ಸೀಲರನ್ನು ನಾವು ನೋಡುವಾಗ ಈ ಮಾದರಿಯನ್ನು ಇವರು ಕೂಡ ಅನುಸರಿಸಿದ ಹಾಗೆ ನಮಗೆ ಅರ್ಥವಾಗುತ್ತದೆ. ಆದ್ದರಿಂದ ಇವರು ಕರ್ತನಾದ ದೇವರನ್ನು ಏನು ಮಾಡಿದರು? ಸ್ತುತಿ ಪದಗಳಿಂದ ದೇವರನ್ನು ಕೊಂಡಾಡಿದರು. ಒಬ್ಬರು ಹೀಗೆ ಹೇಳಿದರು, ಅವರ ಕೈಯಲ್ಲಿ ತಬಲಾ ಆಗಲಿ, ಕೀಬೋರ್ಡ್ ಆಗಲಿ, ಅಥವಾ ಜಲ್ಲರಿ ಆಗಲಿ, ತಾಳವಾಗಲಿ ಯಾವುದು ಇರಲಿಲ್ಲ. ಬಹಳ ಮಟ್ಟಿಗೆ ಅವರ ಕೈಗಳಿಗೆ ಬೇಡಿ ಹಾಕಿದ್ದ ಆ ಕಬ್ಬಿಣದ ಬೇಡಿಗಳಿಂದ ಒಂದಕ್ಕೊಂದು ತಗಲಿಸಿ ತಮ್ಮ ದೇವರನ್ನು ಸ್ತುತಿ ಪದದಿಂದ ಕೊಂಡಾಡಿದ್ದನ್ನು ನಾವು ನೋಡ್ತೇವೆ. ನನ್ನ ಪ್ರಿಯ ದೇವರ ಮಕ್ಕಳೇ, ಇದು ನಮಗೂ ಕೂಡ ಒಂದು ಮಾದರಿ ಆಗಿದೆ. ನಾವು ನಮ್ಮ ಕಷ್ಟದ ಕಾಲದಲ್ಲಿ, ದುಃಖದ ಕಾಲದಲ್ಲಿ, ಇಕ್ಕಟ್ಟಿನ ಸಮಯದಲ್ಲಿ ನಾವು ಎಂದಿಗೂ ಸೋತು ಹೋಗದೆ, ದುಃಖಿಸದೆ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ, ಕೃತಜ್ಞತಾ ಸ್ತುತಿಯೊಡನೆ ಪ್ರಾರ್ಥನೆ ಮಾಡಿದಾಗ ನಮಗುಂಟಾದ ಆ ದುಃಖದ ನಿಮಿತ್ತವಾಗಿ, ಕಷ್ಟದಲ್ಲಿ ನಮಗೆ ದೇವರು
ಕಷ್ಟಗಳ ಮಧ್ಯದಲ್ಲಿ ನಮಗೆ ಸಂತೋಷವನ್ನು ಕೊಡುವಾತನೂ ಆಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಇದು ನಮ್ಮ ದೇವರಲ್ಲಿರುವ ಒಂದು ಅದ್ಭುತವಾದ ಸಂಗತಿ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ಮನುಷ್ಯನಿಗೆ ಖಂಡಿತವಾಗಿಯೂ ಕಷ್ಟಗಳು ಬರುವಂಥವುಗಳು ಆಗಿವೆ. ನಾವು ಇಬ್ರಿಯ ಪತ್ರಿಕೆಯಲ್ಲಿ ನೋಡ್ತೇವೆ, ದೇವರು ತಾನು ಯಾರನ್ನು ಪ್ರೀತಿಸುತ್ತಾನೋ ಅವರನ್ನೇ ಶಿಕ್ಷಿಸ್ತೇನೆ ಎಂದು ಕರ್ತನಾದ ದೇವರು ತನ್ನ ವಾಕ್ಯದಲ್ಲಿ ಹೇಳಿದ್ದನ್ನು ನಾವು ನೋಡುತ್ತೇವೆ. ಹಾಗಾದರೆ ಕರ್ತನಾದ ದೇವರು ನಮ್ಮನ್ನು ಶಿಕ್ಷಿಸಬೇಕಾಗಿದ್ದರೆ ನಮ್ಮನ್ನು ಪ್ರೀತಿ ಮಾಡುತ್ತಿದ್ದಾನೆ ಎಂಬುದಾಗಿ ಸಿದ್ಧಾಂತ ಮಾಡುವುದಕ್ಕಾಗಿ ಕರ್ತನು ಈ ಸಂಗತಿಯನ್ನು ಇದರಲ್ಲಿ ಬರೆದದ್ದನ್ನು ನಾವು ನೋಡುತ್ತೇವೆ. ಹಾಗಾದರೆ ನಮಗೆ ಕಷ್ಟ, ಹಿಂಸೆ, ಬಾಧೆ, ಇಕ್ಕಟ್ಟು, ಮತ್ತು ಅನ್ನ ಇಲ್ಲದಿರುವುದು, ವಸ್ತ್ರ ಇಲ್ಲದಿರುವುದು, ಮನೆ ಇಲ್ಲದಿರುವುದು, ಇವ್ಯಾವುಗಳು ಬಂದಾಗಲೂ ಕೂಡ ನಾವು ಮಾತ್ರ ಸೋತು ಹೋಗದೆ ನಮ್ಮ ಕರ್ತನಲ್ಲಿ ನಿರೀಕ್ಷೆಯಿಂದ ಪ್ರಾರ್ಥನೆ ಮಾಡಿದ ಮೇಲೆ ನಾವು ನಮ್ಮ ಪ್ರಾರ್ಥನೆಯನ್ನು ನಂಬಬೇಕಾಗಿದೆ. ಒಂದು ಸಾರಿ ಒಂದು ಮುದುಕಿ ಚರ್ಚಿಗೆ ಹೋಗಿತ್ತಂತೆ. ಹೋಗಿ ದೇವರ ವಾಕ್ಯ ಕೇಳಿಸ್ಕೊಂಡ್ಲು. ಅದು ಯಾವುದಾಗಿತ್ತು ಅಂತಂದರೆ, ಸಾಸಿವೆ ಕಾಳಷ್ಟು ನಂಬಿಕೆ ಇರುವುದಾಗಿದ್ದರೆ ಈ ಬೆಟ್ಟ ಕಿತ್ತಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅದು ಹಾಗೆ ಆಗುತ್ತದೆ ಎಂದು ಸಂದೇಶವನ್ನು ಕೇಳಿಕೊಂಡು ಮನೆಗೆ ಬಂದಳು. ರಾತ್ರಿ ಮಲಗುವಾಗ ಕಿಟಕಿ ಬಾಗಿಲು ಎಲ್ಲ ಮುಚ್ಚಿ ಮಲಗುವಾಗ ಪ್ರಾರ್ಥನೆ ಮಾಡಿದ್ಲು. ದೇವರೇ, ನನ್ನ ಕಿಟಕಿ ಪಕ್ಕದಲ್ಲೇ ಒಂದು ಬೆಟ್ಟ ಇದೆ. ನೀನು ವಾಕ್ಯದಲ್ಲಿ ಹೇಳಿದ ಹಾಗೆ ನೀವು ಪ್ರಾರ್ಥಿಸಿದರೆ ಬೆಟ್ಟ ಕಿತ್ತಿ ಸಮುದ್ರದಲ್ಲಿ ಬೀಳುತ್ತದೆ ಅಂತ ನೀನು ಹೇಳಿದ್ದಿ. ಆದ್ದರಿಂದ ಈ ಬೆಟ್ಟವನ್ನು ಕಿತ್ತಿ ಸಮುದ್ರಕ್ಕೆ ಹಾಕಿಬಿಡು ದೇವರೇ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಮಲ್ಕೊಂಡ್ಳು. ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಕಿಟಕಿ ಮೆತ್ತಗೆ ತೆಗೆದು ನೋಡಿದರೆ ಆ ಬೆಟ್ಟ ಅಲ್ಲಿಯೇ ಇತ್ತು. ಅದಕ್ಕೆ ಈ ಅಜ್ಜಿ ಹೇಳಿದ್ದೇನೆಂದರೆ, ನನಗೆ ಗೊತ್ತಿತ್ತು ಇವೆಲ್ಲ ಆಗದ ಕೆಲಸ ಅಂತ ಹೇಳಿ. ಹಾಗಾದರೆ ಆಕೆ ತನ್ನ ಪ್ರಾರ್ಥನೆಯಲ್ಲಿ ನಂಬಿಕೆ ಇರಲಿಲ್ಲ. ನಾವು ಅಕ್ಷರಿಕವಾದ ಕೆಲವು ಸಂಗತಿಗಳನ್ನು ತಕ್ಕೊಳ್ತೇವೆ. ಈಗ ದೇವರ ವಾಕ್ಯದಲ್ಲಿ ಹೇಳಿದಂಥ ವಾಕ್ಯ ಏನು ಅಂತಂದರೆ, ಬೆಟ್ಟದಂಥ ಕಷ್ಟಗಳು, ಬೆಟ್ಟದಂಥ ಅಸಾಧ್ಯತೆಗಳು ನಿಮ್ಮ ಜೀವನದಲ್ಲಿ ಬಂದಾಗ ಅವುಗಳನ್ನು ದೂರ ಹಾಕಿಬಿಡುವಂಥ ಶಕ್ತಿ ನಮ್ಮ ದೇವರಿಗೆ ಇದೆ ಎಂಬುದಾಗಿ ಅದು ಹೇಳುತ್ತದೆ. ಎಲ್ಲ ಬೆಟ್ಟಗಳು ಕಿತ್ತಿ ಸಮುದ್ರದೊಳಗೆ ಬಿದ್ದು ಬೀಳುವಂತೆ ಮಾಡಿದರೆ ನಮಗೆ ಬುಲ್ಡೋಸರ್ಗಳು ಬೇಕಾಗೇ ಇಲ್ಲ. ನನ್ನ ಪ್ರಿಯ ಸ್ನೇಹಿತರೆ, ನಾವು ಕೆಲವು ಸಂಗತಿಗಳನ್ನು ಅಕ್ಷರಿಕವಾಗಿ ತಕ್ಕೊಳ್ಳದೆ ಅವುಗಳನ್ನು ನಾವು ಏನು ಮಾಡಬೇಕಾಗಿದೆ ಅಂತಂದರೆ, ಕರ್ತನ ಸನ್ನಿಧಿಯಲ್ಲಿ ಆತ್ಮೀಕರಿಸಿ ಅಕ್ಷರಿಕವಾಗಿ ತಕ್ಕೊಳ್ಳದೆ ಅದರ ಅರ್ಥವನ್ನು ತಿಳ್ಕೊಂಡು ಪ್ರಾರ್ಥಿಸಿ ನಂಬಿ ದೇವರಿಂದ ಸಹಾಯವನ್ನು ಪಡ್ಕೊಳ್ಳಬೇಕಾದದ್ದು ಬಹಳ ಅವಶ್ಯಕರವಾದ ಸಂಗತಿಯಾಗಿದೆ. ಪೌಲ ಶೀಲರು ಮಾಡಿದ್ದೇನೋ ಅಪೊಸ್ತಲ ಕಾರ್ಯ 16ನೇ ಅಧ್ಯಾಯ 25ನೇ ವಚನದಲ್ಲಿ ಇನ್ನೊಂದ್ಸರಿ ಓದಪ್ಪ ಅದನ್ನ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿಪದಗಳನ್ನು ಹಾಡುತ್ತಿದ್ದರು. ಎರಡು ಸಂಗತಿಗಳನ್ನು ಇವರು ಮಾಡಿದರು. ಮೊದಲನೇದಾಗಿ ಪ್ರಾರ್ಥನೆ ಮಾಡಿದರು, ಎರಡನೇದಾಗಿ ದೇವರಿಗೆ ಸ್ತುತಿಪದವನ್ನು ಹಾಡಿದರು ಎಂಬುದಾಗಿ ಈ ಎರಡು ಸಂಗತಿಗಳನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮೊದಲನೇದಾಗಿ ಅವರು ಏನು ಮಾಡಿದ್ದು? ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡಿದ್ದರಿಂದ ಯಾರಿಗೋಸ್ಕರ ಒಂದು ವೇಳೆ ಪ್ರಾರ್ಥನೆ ಮಾಡಿರಬಹುದು? ಬಹಳ ಮಟ್ಟಿಗೆ ಸೆರೆಮನೆ ಅಧಿಕಾರಿಗೋಸ್ಕರ ಇವರು ಪ್ರಾರ್ಥನೆ ಮಾಡಿರಬಹುದು ಎಂದು ನನ್ನ ಊಹೆ ಆಗಿದೆ. ಅದಕ್ಕೆ ಕಾರಣವಿದೆ. ಸೆರೆಮನೆ ಅಧಿಕಾರಿ ಬಂದು ತನ್ನನ್ನು ಕತ್ತಿಯಿಂದ ತೆಗೆದುಕೊಂಡು ಸಾಯಬೇಕೆಂದಿದ್ದಾಗ ಪೌಲ ಶೀಲರು ಅವನಿಗೆ ಹೇಳಿದರು, ನೀನು ಏನೂ ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಅಂತ ಹೇಳಿ. ತಕ್ಷಣವೇ ಈ ಸೆರೆಮನೆ ಅಧಿಕಾರಿ ಪೌಲ ಶೀಲರನ್ನು ಕೇಳಿಕೊಂಡದ್ದು ಏನು ಅಂತಂದರೆ, ಅಯ್ಯಗಳಿರ, ನಾನು ರಕ್ಷಣೆ ಹೊಂದಬೇಕಾದರೆ ಏನು ಮಾಡಬೇಕು ಎಂಬುದಾಗಿ. ಹಾಗಾದರೆ ಪೌಲ ಶೀಲರ
ಪ್ರಾರ್ಥನೆಯ ಫಲವಾಗಿ ಈ ಸೆರೆಮನೆ ಅಧಿಕಾರಿ ಮತ್ತು ಅವನ ಮನೆಯವರು ರಕ್ಷಣೆ ಹೊಂದಿದರು. ನಮ್ಮ ಕಷ್ಟದ ದಿನಗಳಲ್ಲಿ ನಾವು ದುಃಖಿಸದೆ ದೇವರ ಸನ್ನಿಧಿಯಲ್ಲಿ ಕೋಟಿಗಟ್ಟಲೆ ಜನರು ನಾಶವಾಗಿ ಹೋಗ್ತಾ ಇದ್ದಾರೆ. ಇಲ್ಲವೇ ನಿಮ್ಮ ಮಕ್ಕಳು ರಕ್ಷಣೆ ಹೊಂದಿಲ್ಲ, ನಿನ್ನ ತಂದೆ ತಾಯಿಗಳು ರಕ್ಷಣೆ ಹೊಂದಿಲ್ಲ, ಇಲ್ಲವೇ ನಿನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ರಕ್ಷಣೆ ಹೊಂದಿರಲಿಕ್ಕಿಲ್ಲ. ನೀನು ಅವರಿಗೋಸ್ಕರ ನಿನ್ನ ಕಷ್ಟದ ಧ್ಯಾನವನ್ನು ಮಾಡುವುದರ ಬದಲಾಗಿ ಪ್ರಾರ್ಥನೆ ಮಾಡಿದ್ದೇ ಆಗಿದ್ದರೆ ಕರ್ತನು ಅವರನ್ನು ಸಂಧಿಸಿ ಸತ್ಯದ ಮಾರ್ಗಕ್ಕೆ ನಡೆಸುವಂಥವನು ಆಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಈ ಪೌಲಶೀಲರ ಮಾದರಿಯನ್ನು ಮತ್ತು ಯೋಬನ ಮಾದರಿಯನ್ನು ನಮ್ಮ ಜೀವನದಲ್ಲಿ ನಾವು ಅನುಸರಣೆ ಮಾಡಬೇಕಾಗಿದೆ. ಯಾಕಂದರೆ ಅದು ನಿಜವಾಗಿಯೂ ದೇವರ ಮಕ್ಕಳಿಗೆ ತಕ್ಕಂಥ ವಿಷಯವಾಗಿದ್ದರಿಂದ ನಾವು ಅವರಗಳ ಮಾದರಿಯನ್ನು ಅನುಸರಣೆ ಮಾಡಿದ್ದೇ ಆಗಿದ್ದರೆ ಅವರ ಹಾಗೆ ನಾವು ಕೂಡ ಸಂತೋಷ ಸಮಾಧಾನದಲ್ಲಿ ನಮ್ಮ ಕ್ರಿಸ್ತಿಯ ಯಾತ್ರೆಯನ್ನು ಮಾಡುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡುವಂಥವನು ಆಗಿದ್ದಾನೆ. ಆದ್ದರಿಂದ ಪೌಲಶೀಲರು ಮೊದಲನೇದಾಗಿ ಮಾಡಿದ್ದೇನೆಂದರೆ ಪ್ರಾರ್ಥನೆ ಮಾಡಿದರು. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ನಮ್ಮ ಪ್ರಾರ್ಥನೆಯ ಜೀವನ ಹೇಗಿದೆ ನಾವು ಆಲೋಚನೆ ಮಾಡಿಕೊಳ್ಳಬೇಕಾಗಿದೆ. ಬಹಳ ಜನರು ಅವರಿಗೆ ಪ್ರತ್ಯೇಕವಾಗಿ ಸ್ತ್ರೀಯರಿಗೆ, ಕೆಲಸಕ್ಕೆ ಹೋಗದೇ ಇರುವ ಸ್ತ್ರೀಯರಿಗೆ ಬೇಕಾದಷ್ಟು ಸಮಯವಿದೆ ಹರಟೆ ಹೊಡೆಯೋದರಲ್ಲಿ, ಅವರಿವರ ವಿಷಯದಲ್ಲಿ ಮಾತನಾಡುವಂಥದ್ದು, ಮತ್ತೆ ಟಿವಿ ಮುಂದೆ ಕೂತ್ಕೊಂಡು ಗಂಟೆಗಟ್ಟಲೆ ಸಮಯ ಕಳೆಯುವಂಥದ್ದು, ಈ ಮುಂತಾದ ಕಾರ್ಯಗಳಲ್ಲಿ ಅವರು ತೊಡಗಿರುತ್ತಾರೆ. ಇದು ವಿಶ್ವಾಸಿಗಳನ್ನು ಕುರಿತು ಮಾತಾಡುವಂಥದ್ದು ಆಗಿದೆ. ನನ್ನ ಪ್ರಿಯ ದೇವರ ಮಕ್ಕಳೇ, ನಮಗೆ ಸಾಕಷ್ಟು ಸಮಯವನ್ನು ದೇವರು ಕೊಟ್ಟಿದ್ದಾನೆ. ಅದನ್ನು ನಾವು ಸದುಪಯೋಗ ಮಾಡಿಕೊಂಡಿದ್ದೇ ಆಗಿದ್ದರೆ ಖಂಡಿತವಾಗಿಯೂ ಆ ಸಮಯವು ದೇವರಿಗೆ ಘನವನ್ನು ತರುವಂಥದ್ದು, ನಮ್ಮ ಸೋತು ಹೋದ ಜೀವನದಲ್ಲಿ ಬಲವನ್ನು ಕೊಡುವಂಥದ್ದು ಆಗಿದ್ದರಿಂದ ನಾವು ಸೋತು ಹೋಗದೆ, ದುಃಖಿಸದೆ, ಚಿಂತೆ ಮಾಡದೆ, ಯಾವ ವಿಷಯಗಳಿಗೂ ಚಿಂತೆ ಮಾಡದೆ ಪ್ರಾರ್ಥನೆ ವಿಜ್ಞಾಪನೆಯೊಡನೆ ಕರ್ತನ ಸನ್ನಿಧಿಯಲ್ಲಿ ನಾವು ಬೇಡಿಕೊಂಡಿದ್ದೇ ಆಗಿದ್ದರೆ ಖಂಡಿತವಾಗಿಯೂ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಜೀವನದಲ್ಲಿ ಅಸಾಧ್ಯವಾದದ್ದನ್ನು ಆತನು ಸಾಧ್ಯ ಮಾಡುವ ಸತ್ಯ ದೇವರು ಆಗಿರುವುದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ಚಿಂತಿಸುವುದನ್ನು ಬಿಟ್ಟು ದೇವರ ಕಡೆಗೆ ಹೋಗೋಣ.